ಚಿಕ್ಕೋಡಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ ಸರ್ಕಾರಿ ಸೌಲಭ್ಯ ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕ ಕಂಗನಿಗೆ ಗುರಿಯಾಗಿದ್ದಾರೆ. ಸರ್ಕಾರಿ ಕೆಲಸಗಳಿಗೆ ಬಳಸಿಕೊಳ್ಳುವಂತಹ ಕಾರ್ ನೀಡಿದ್ರೆ ತಹಶೀಲ್ದಾರ್ ಕುಲಕರ್ಣಿ ಮಾತ್ರ ಮದುವೆ ಕಾರ್ಯಕ್ರಮಕ್ಕೆ ಬಳಸಿಕೊಂಡಿದ್ದಾರೆ. ತಾವು ಆಡಿದ್ದೇ ಆಟ ಮಾಡಿಕೊಂಡಿದ್ದಾರೆ. ಯಾರದೇ ರೂಲ್ಸ್ ಇಲ್ಲವೇ ಇಲ್ಲ, ಅವ್ರದ್ದೇ ರೂಲ್ಸ್ ಅವ್ರದ್ದೇ ವಿಚಾರ ಅಂತ ನಡೆದುಕೊಳ್ತಾ ಇದ್ದಾರೆ. ಚಿಕ್ಕೋಡಿ ತಹಶೀಲ್ದಾರ್ ಕುಲಕರ್ಣಿಯವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ ಸರ್ಕಾರಿ ಸೌಲಭ್ಯ ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಕೈಗಂಡಿಗೆ ಗುರಿಯಾಗಿದ್ದಾರೆ. ಸರ್ಕಾರಿ ಕೆಲಸಗಳಿಗಾಗಿ ಬಳಸಿಕೊಳ್ಳುವಂತಹ ಕಾರ್ ನೀಡಿದ್ರೆ ತಹಶೀಲ್ದಾರ್ ಕುಲಕರ್ಣಿ ಮಾತ್ರ ಮದುವೆ ಕಾರ್ಯಕ್ರಮಕ್ಕೆ ಬಳಸಿಕೊಂಡಿದ್ದಾರೆ. ತಾವು ಆಡಿದ್ದೇ ಆಟ ಮಾಡಿದ್ದು, ಯಾರು ಮಾಡಿದಂತಹ ರೂಲ್ಸ್ ಅಂತ ಹೇಳಿ ನಡ್ಕೊಳ್ತಾ ಇದ್ದಾರೆ. ತಮ್ಮದೇ ರೂಲ್ಸ್ ಅನ್ನುವಂತಹ ವಿಚಾರವಾಗಿ ನಡ್ಕೊಳ್ತಾ ಇದ್ದಾರೆ. ಚಿಕ್ಕೋಡಿ ತಹಶೀಲ್ದಾರ್ ಕುಲಕರ್ಣಿ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಸಾಹೇಬರಿಗೆ ಸೂಚನೆ ಕೊಟ್ಟು ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಸರ್. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಸರ್ಕಾರಿ ವಾಹನಗಳನ್ನ ಸ್ವಂತ ಕೆಲಸಕ್ಕಾಗಲಿ ಅಥವಾ ಖಾಸಗಿ ಕೆಲಸಕ್ಕಾಗಲಿ ಬಳಸಿಕೆ ಮಾಡಬಾರ್ದು ಅಂತ ಕಾನೂನು ಐತಿ. ಅದು ಎಷ್ಟೋ ಇಲಾಖೆದಾಗ ನಾವು ನೋಡಾಕತ್ತೀವಿ. ಸಾಕಷ್ಟು ಜನ ತಮ್ಮ ಸ್ವಂತ ಕೆಲಸಕ್ಕೆ ಸಂತಿ ಮಾಡೋಕೆ ಹೆಣ್ಮಕ್ಳನ್ನ ತೊಗೊಂಡು ತಿರುಗಾಡೋಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಈಗಾಗಲೇ KRS ಪಕ್ಷದ ಸಾಕಷ್ಟು ಜನ ಹಿಡಿದು ನೀವು ನೋಡಿರ್ಬೋದು. ಅದೇ ಪ್ರಕಾರ ನಮ್ಮ ಚಿಕ್ಕೋಡಿ ತಹಶೀಲ್ದಾರ್ ಸಾಹೇಬ್ರ ಏನೈತಿ ಮದುವೆ ಕಾರ್ಯಕ್ರಮಕ್ಕೆ ಸರ್ಕಾರಿ ವಾಹನ ಬಳಕೆ ಮಾಡಿದ್ದ ಕಂಡು ಬಂದಿದೆ. ಇದು ಕಾನೂನು ಪ್ರಕಾರ ತಪ್ಪೈತಿ. ಇನ್ನು ಮುಂದೆ ಈ ಪ್ರಕಾರ ಅಹಿತಕರ ಘಟನೆಗಳು ಆಗಬಾರ್ದು. ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಕೂಡಲೇ ತಹಶೀಲ್ದಾರ್ ಸಾಹೇಬರಿಗೆ ಸೂಚನೆ ಕೊಟ್ಟು ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಸರ್. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಸರ್ಕಾರಿ ವಾಹನಗಳನ್ನ ಸ್ವಂತ ಕೆಲಸಕ್ಕಾಗಲಿ ಅಥವಾ ಖಾಸಗಿ ಕೆಲಸಕ್ಕಾಗಲಿ ಬಳಸಿಕೆ ಮಾಡಬಾರ್ದು ಅಂತ ಕಾನೂನು ಐತಿ. ಅದು ಎಷ್ಟೋ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.